ದೋಸ್ತ 2024ದಾಗ ಮೋಸ್ಟ್ ಸೆಲ್ಲಿಂಗ್ ಆಗಿರುವಂಥ ಟ್ರ್ಯಾಕ್ಟರ್ಗಳು ಯಾವುದವು ಮತ್ತು ಅದ್ರ ಸ್ಪೆಸಿಫಿಕೇಶನ್ ಏನೈತಿ ಅನ್ನೋದನ್ನ ಈ ವಿಡಿಯೋದಾಗ ನಾವು ನೋಡೋಣ ಅಂತ. ಯಾಕೆ ನೋಡೋದಂದ್ರೆ ನಿಮಗೆ ಗೊತ್ತಾಗಲಿ ಹೋದ ವರ್ಷ ಎಲ್ಲಕ್ಕಿಂತ ಹೆಚ್ಚು ಸೋಲ್ಡ್ ಆಗಿರುವಂಥ ಟ್ರ್ಯಾಕ್ಟರ್ಗಳು ಯಾವ ಮತ್ತು ಯಾಕೆ. ಒಂದು ವೇಳೆ ನೀವೇನಾದರೂ ತಗೋರಿದ್ರಿ ಅಂದರೆ ಕನ್ಸಿಡರ್ ಮಾಡ್ಬೋದಲ್ಲ. ಎಲ್ಲ ಜನ ಅದನ್ನ ತಗೋದ್ರೆ ಅಂದ್ರೆ ಅದ್ರಾಗ ಏನಾರು ಇದ್ದಿರ್ಬೋದಲ್ಲ. ಸೊ ಅದಕ್ಕಿಂತ ಮೊದಲು ನೀವು ತಿಳ್ಕೊರಿ ಯಾವ ಟ್ರ್ಯಾಕ್ಟರ್ಗಳು ಎಷ್ಟು ಸೋಲ್ಡ್ ಆಗಿದಾವೆ ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗೆ ಗೊತ್ತಾದೈತಿ. ನಂಬರ್ 10ದಾಗ ಬರ್ತೈತಿ ಮೆಸ್ಸಿ ಫರ್ಗ್ಯೂಸನ್ ಅವ್ರದ 241 DI ಅನ್ನೋ ಮಾಡೆಲ. ಪ್ರೈಸ್ ಎಷ್ಟದಾಗ ಸಿಗ್ತಿದ್ದು ನಿಮ್ಗೆ 6.9 ಲ್ಯಾಕ್ನಿಂದ ಹಿಡ್ಕೊಂಡು 7.3 ಲ್ಯಾಕ್ ತಗ ಇದರ ರೇಂಜ್ ಐತಿ. ಪವರ್ ಏನೈತಿ 42 HP ಗಾಡಿ ಐತಿ. ಫೀಚರ್ಸ್ ಏನದವು, ಒಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ನಿಮಗೆ ಸಿಗ್ತೈತಿ, 1700 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ ಮತ್ತು ಫ್ಯೂಯಲ್ ಎಫಿಷಿಯೆಂಟ್ ಆಗಿ ಐತಿ. ಜನ ಯಾಕೆ ಇದನ್ನು ಹೆಚ್ಚು ಬೈ ಮಾಡತ್ತಾರಂದ್ರೆ ಒಂದು ಡ್ಯೂರೇಬಲ್ ಗಾಡಿ, ಮತ್ತು ನೀವು ಅದನ್ನು ಫಾರ್ಮಿಂಗ್ದಾಗೂ ಯೂಸ್ ಮಾಡ್ಬೋದು, ಟ್ರಾನ್ಸ್ಪೋರ್ಟೇಷನ್ಗೂ ಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ಗಾಡಿ ಇದೆ, ನೀವು ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಇದರ ಪೇರೆಂಟ್ ಕಂಪ್ನಿ ಹೆಸರು ಟೆಪೆ ಲಿಮಿಟೆಡ್ ಅಂತಂದ ಇಂಡಿಯಾದಾಗ 1,08,101 ಯೂನಿಟನ್ನು 2024ದಾಗ ಸೋಲ್ಡ್ ಮಾಡಿದರು ದೋಸ್ತ. ನಂಬರ್ 9ದಾಗ ಐತಿ ಈಚರ್ 485. ಈಚರ್ ಅಂತರು ಐಸರ್ ಅಂತರು ನಿಮ್ಗೆ ಬಿಟ್ಟಿದ್ದ. ಪ್ರೈಸ್ ಸ್ಟಾರ್ಟ್ ಆಗ್ತೈತಿ ಈ ಮಾಡೆಲ್ದ 6.5 ಲ್ಯಾಕ್ದಿಂದ ಹಿಡ್ಕೊಂಡು 6.7 ಲ್ಯಾಕ್ ತಕ್ಕ. ಬೆಸ್ಟ್ ಫೀಚರ್ಸ್ ಏನದವು ಇದ್ರಾಗ, ಒಂದು ನಿಮ್ಗೆ 1650 ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ, ಮತ್ತೊಂದು ಗಾಡಿ ಅಫೋರ್ಡೆಬಲ್ ಐತಿ, ಲೋ ಮೇಂಟೆನೆನ್ಸ್ ತಗೋತೈತಿ, ಫ್ಯೂಯಲ್ ಎಫಿಷಿಯೆಂಟ್ ಐತಿ. ರೈತರು ಯಾಕೆ ಇದನ್ನು ಬೈ ಮಾಡತ್ತಾರಂದ್ರೆ ಒಂದೇಳಕ್ಕೆ ಸಣ್ಣ ರೈತರ ಮತ್ತು ಮಿಡ್ ಸೈಜ್ ರೈತರು ಇದ್ರಂದ್ರೆ ಅವ್ರು ಹೊಲಕ್ಕೆ ಹೇಳಿ ಮಾಡಿಸಿದ ಗಾಡಿ ಇದೆ ಒಂದು. ಯಾಕಂದ್ರೆ ನಿಮ್ಗೆ ಅಫೋರ್ಡೆಬಲು ಸಿಗ್ತೈತಿ, ಲೋ ಮೇಂಟೆನೆನ್ಸು ಸಿಗ್ತೈತಿ. ಸೊ ಇವೆರಡು ಫೀಚರ್ದಿಂದ ಈ ಗಾಡಿನ ಜಾಸ್ತಿ ಜನ ಬೈ ಮಾಡತ್ತಾರು. ಸೊ ಈಚರ್ ಕಂಪ್ನಿದವರ ಲಾಸ್ಟ್ ಇಯರ್ 59,514 ಯೂನಿಟ್ಗಳನ್ನು ಸೋಲ್ಡ್ ಮಾಡಿದರು ಆಲ್ ಓವರ್ ಇಂಡಿಯಾ. ನಂಬರ್ 8ದಾಗ ನಿಮ್ಗೆ ಜಾನ್ ಡಿಯರ್ ಕಡೆಯಿಂದ 5050D ಅನ್ನೋ ಮಾಡೆಲ್ ಬರ್ತೈತಿ. ಪ್ರೈಸ್ 6.9 ಲ್ಯಾಕ್ದಿಂದ ಸ್ಟಾರ್ಟ್ ಆಗಿ 7.5 ಲ್ಯಾಕ್ ತಕ್ಕ ಹೋಗ್ತೈತಿ. ಬೆಸ್ಟ್ ಫೀಚರ್ಸ್ ಎಂದವು, ನಿಮಗೆ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದೈತೆ ಅಂದ್ರೆ 1600 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ, 50 HP ಗಾಡಿ ಐತಿ, ಬಿಲ್ಡ್ ಕ್ವಾಲಿಟಿ ವೆರಿ ಸ್ಟ್ರಾಂಗ್ ಐತಿ. ಮಂದಿ ಯಾಕೆ ಹೆಚ್ಚು ಬೈ ಮಾಡತ್ತಾರಂದ್ರೆ ಮಲ್ಟಿಪರ್ಪಸ್ ಕೆಲಸ ಮಾಡೋಕೆ ಮತ್ತು ಹೆವಿ ಡ್ಯೂಟಿ ವರ್ಕ್ ಏನಾದ್ರು ಮಾಡೋರಿದ್ರಂದ್ರೆ ಅದಕ್ಕೆ ಈ ಗಾಡಿ ಹೇಳಿ ಮಾಡಿಸೈತಿ. ಅದಕ್ಕೋಸ್ಕರನ ಈ ಗಾಡಿಗಳು ಹೆಚ್ಚು ಸೋಲ್ಡ್ ಆಗ್ತಾವೆ. ಆಲ್ ಓವರ್ ಇಂಡಿಯಾದಾಗ ಜಾನ್ ಡಿಯರ್ ಕಡೆಯಿಂದ 63,614 ಯೂನಿಟ್ಗಳ ಸೋಲ್ಡ್ ಆಗಿದವು ಲಾಸ್ಟ್ ಇಯರ್. ನಂಬರ್ 7ದಾಗ ಜಾನ್ ಡಿಯರ್ ಅವ್ರ ಕಡೆಯಿಂದನ 5210 ಅಂತ ಒಂದು ಮಾಡೆಲ್ ಬರ್ತೈತಿ. ಪ್ರೈಸ್ ರೇಂಜ್ ಬಂದುಬಿಟ್ಟು ನಿಮ್ಗೆ 7 ಲಕ್ಷದಿಂದ ಸ್ಟಾರ್ಟ್ ಆಗಿ 8 ಲಕ್ಷ ತನಕ ಇದು ನಿಮ್ಗೆ ರೇಂಜ್ದಾಗ ಸಿಗ್ತೈತಿ. 50 HP ಗಾಡಿ ಐತಿ, 2000 kg ಲಿಫ್ಟಿಂಗ್ ಕೆಪಾಸಿಟಿ ಕೊಡ್ತಾರು. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ಹೆವಿ ಡ್ಯೂಟಿ ಮಾಡೋಕೆ ಈ ಗಾಡಿ ಹೇಳಿ ಮಾಡಿಸಿದೈತಿ. ನೀವೇನಾದರೂ ಅಡ್ವಾನ್ಸ್ಡ್ ಫಾರ್ಮಿಂಗ್ದಾಗ ಎಲ್ಲರೂ ಯೂಸ್ ಮಾಡೋರಿದ್ರಿಂದ ಈ ಗಾಡಿದಾಗ ಆ ಲೆವೆಲ್ದ ಫೀಚರು ಸಿಗ್ತೈತಿ, ಆ ಲೆವೆಲ್ ಕೆಪಾಸಿಟಿನೂ ಸಿಗ್ತೈತಿ. ನಂಬರ್ 6ದಾಗ ಮಹೀಂದ್ರ ಅರ್ಜುನ್ ನೋವೋ 605 DI ಅನ್ನೋ ಮಾಡೆಲ್ ಬರ್ತೈತಿ ದೋಸ್ತ. 8.8 ಲ್ಯಾಕ್ದಿಂದ ಸ್ಟಾರ್ಟ್ ಆಗಿ 10 ಲಕ್ಷ ತನಕ ಇದಕ್ಕೆ ಪ್ರೈಸ್ ಇರ್ತೈತಿ. 57 HP ಗಾಡಿ. ಬೆಸ್ಟ್ ಫೀಚರ್ ಎಂದವು, 2200 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ, 4 ಸಿಲಿಂಡರ್ ಇಂಜಿನ್ ಸಿಗ್ತೈತಿ, ಬೆಸ್ಟ್ ಹೈಡ್ರಾಲಿಕ್ ಸಿಸ್ಟಮ್ ಸಿಗ್ತಾವು. ನೀವು ಒಂದು ವೇಳೆ ನೀವೇನಾದರೂ ದೊಡ್ಡ ಫಾರ್ಮರ್ ಆಗಿದ್ದೀರಿ, ಭಾಳಷ್ಟು ದೊಡ್ಡ ಹೊಲಗಳನ್ನು ಉಳಕ್ಕೆ ನಿಮಗೆ ಟ್ರ್ಯಾಕ್ಟರ್ಗಳು ಬೇಕು ಮತ್ತು ಟಫ್ ಕಂಡೀಷನ್ದಾಗ ವರ್ಕ್ ಮಾಡುವಂಥ ಗಾಡಿ ನೀವೇನಾದರೂ ನೋಡ್ತಿದ್ರಂದ್ರೆ ಈ ಗಾಡಿ ವೆರಿ ಸೂಟೇಬಲ್ ಐತಿ ದೋಸ್ತ. ನಂಬರ್ 5ದಾಗ ಸ್ವರಾಜ್ದ 744 FE ಅಂತ ಗಾಡಿ ಬರ್ತೈತಿ. 48 HP ಗಾಡಿ. ನಿಮ್ಮ ಪ್ರೈಸ್ ರೇಂಜ್ ನೀವೇನಾದರೂ ನೋಡೋದೈತೆ ಅಂದ್ರೆ 7 ಲ್ಯಾಕ್ದಿಂದ ಸ್ಟಾರ್ಟ್ ಆಗಿ 7.4 ಲ್ಯಾಕ್ ತನಕ ಇತರದ ರೇಟ್ಸ್ಗಳು ಇದಾವೆ. ಬೆಸ್ಟ್ ಫೀಚರ್ ನೀವೇನಾದರೂ ನೋಡೋದೈತೆ ಅಂದ್ರೆ 1700 kg ಲಿಫ್ಟಿಂಗ್ ಕೆಪಾಸಿಟಿ ಐತಿ, ಪವರ್ಫುಲ್ ಎಂಜಿನ್ ಬರ್ತೈತಿ. ನಿಮ್ಗೆ ನೀವೇನಾದರೂ ಫಾರ್ಮಿಂಗ ಮತ್ತು ಟ್ರಾಲಿಗೆ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡೋದ್ರಿಂದ ಬೆಸ್ಟ್ ಫ್ಯೂಯಲ್ ಎಫಿಷಿಯೆಂಟ್ ಗಾಡಿ ಅಂತಲೇ ಇದನ್ನು ಕರೀತಾರೆ. ಅದಕ್ಕೋಸ್ಕರ ಈ ಗಾಡಿನ ಬಹಳಷ್ಟು ಜನ ಬೈ ಮಾಡತ್ತಾರು. ಓವರ್ ಆಲ್ ಸ್ವರಾಜ ಲಾಸ್ಟ್ ಇಯರ್ ಎಷ್ಟು ಸೋಲ್ಡ್ ಮಾಡೈತೆ ಅನ್ನೋದು ನೀವೇನಾದರೂ ನೋಡೋದೈತಂದ್ರೆ 1,59,958 ಯೂನಿಟ್ಗಳನ್ನು ಲಾಸ್ಟ್ ಇಯರ್ ಸೋಲ್ಡ್ ಮಾಡೈತಿ ಸ್ವರಾಜ್ದವ್ರ. ಮಹೇಂದ್ರದ್ದು ಯಾಕೆ ಹೇಳಿದ್ರೆ ಅಂತ ನೀವು ಕೇಳ್ಬೋದು. ಮಹೇಂದ್ರದ್ದು ಗಾಡಿಗಳು ಭಾಳದವು ದೋಸ್ತ್. ನಂಬರ್ 1ದಾಗೂ ಮಹೇಂದ್ರದ್ದು ಐತಿ. ಅದ್ರ ಬಗ್ಗೆ ನಿಮ್ಗೆ ಹೇಳುವಾಗ ಮಹೇಂದ್ರ ಟೋಟಲ್ ಎಷ್ಟು ಸೋಲ್ಡ್ ಮಾಡೈತಿ ಅದನ್ನು ಹೇಳ್ತೇನೆ. ನಂಬರ್ 4ದಾಗ ಯಾವ ಗಾಡಿ ಬರ್ತಿದ್ದಿ ನೀವೇನಾದರೂ ನೋಡೋದೈತಂದ್ರೆ ಮಹೇಂದ್ರದವ್ರದ 265 DI ಅನ್ನೋ ಒಂದು ಮಾಡೆಲ್ ಬರ್ತೈತಿ. ಪ್ರೈಸ್ ರೇಂಜ್ ಬಂದುಬಿಟ್ಟು ನಿಮ್ಗೆ 4.5 ಲ್ಯಾಕ್ದಿಂದ ಹಿಡ್ಕೊಂಡು 5 ಲಕ್ಷ ತನಕ ಇರ್ತದ ಪ್ರೈಸ್ ರೇಂಜ್ ಐತಿ. ಗಾಡಿ 30 HP ಗಾಡಿ. ಸಣ್ಣ ಗಾಡಿಗಳ ಬಗ್ಗೆ ನಾವು ಮಾತಾಡೋದ್ನಾಗ ಈ ಗಾಡಿ ಬಗ್ಗೆ ನಾವು ಫುಲ್ ಹೆಂಗೆ ಡಿಸ್ಕಷನ್ ಮಾಡಿದೆವು. ಬೇಕಾಯ್ತಂದ್ರೆ ಐ ಬಟನ್ದಾಗ ಕೊಟ್ಟಿರ್ತೇನೆ ನೀವು ಲಿಂಕ್, ಅಲ್ಲಿಂದ ನೀವು ಹೋಗಿ ನೀವು
30 HP ಗಾಡಿಗಳ ಬಗ್ಗೆ ನೋಡುವಾಗ ಅಲ್ಲಿ ಸಿಗ್ತೈತಿ ನಿಮ್ಗೆ. ಟೋಟಲ್ ಆಗಿ 30 HP ಗಾಡಿ ಹುಡುಕಾಡೋದ್ರಿಂದ ಆ ವಿಡಿಯೋದಾಗ ನಿಮ್ಗೆ ಸಿಗ್ತೈತಿ. 30 HP ಗಾಡಿ ಐತಿ. ಬೆಸ್ಟ್ ಫೀಚರ್ ಏನು ಗೊತ್ತೈತಿ, ಒಂದು ಅಫೋರ್ಡೆಬಲ್ ಕಡಿಮೆ ರೇಟ್ದಾಗ ನಿಮ್ಗೆ ಸಿಗ್ತೈತಿ. ಫ್ಯೂಯಲ್ ಎಫಿಸಿಯೆಂಟ್, ಭಾರಿ ಚಲೋ ಹಂಗೆ ಮೈಲೇಜ್ ಕೊಡ್ತೈತಿ. ನೀವೇನಾದ್ರು ಸಣ್ಣ ರೈತರ ಇದ್ರಿ ಅಥವಾ ಸಣ್ಣ ಹೊಲಗಳನ್ನ ಉಳಕ್ಕೆ ನೀವೇನಾದ್ರು ಟ್ರಾಕ್ಟರ್ ನೋಡ್ತಿದ್ರೆ ಈ ಗಾಡಿ ಹೇಳಿ ಮಾಡಿಸಿದೈತಿ ದೋಸ್ತ. ಈ ಗಾಡಿನ ನೀವು ಒಂದ್ಸರ್ತಿ ಕನ್ಸಿಡರ್ ಮಾಡ್ಬೋದು ಬೈ ಮಾಡೋಕ್ಕಿಂತ ಮೊದಲ. ನಂಬರ್ 3ದಾಗ ನಿಮ್ಗೆ ಯಾವ್ದು ಬರ್ತೈತಿ, ಮಹೇಂದ್ರದವ್ರ ಕಡೆಯಿಂದ 575 DI XP ಪ್ಲಸ್ ಅಂತ ನಂಬರ್ 3ದಾಗ ಬರ್ತೈತಿ ದೋಸ್ತ. ಏನು ರೇಂಜ್ ಐತಿ ಪ್ರೈಸ್ದ, 7.38 ಲ್ಯಾಕ್ದಿಂದ ಸ್ಟಾರ್ಟ್ ಆಗ್ತೈತಿ. 7.78 ಲ್ಯಾಕ್ ತನಕ ಇದ ರೇಟ್ ನಿಮ್ಗೆ ಕೊಡ್ತೈತಿ. ಪವರ್ ಬಗ್ಗೆ ನೋಡೋದೈತೆ ಅಂದ್ರೆ 46 HP ಗಾಡಿ ಬರ್ತೈತಿ. ಸೊ ಬೆಸ್ಟ್ ಫೀಚರ್ ನಾವೇನಾದರೂ ನೋಡೋದೈತೆ ಅಂದ್ರೆ 1500 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ಪವರ್ ಸ್ಟೇರಿಂಗ್ ಸಿಗ್ತೈತಿ. ನಿಮ್ಗೆ ಅಡ್ವಾನ್ಸ್ಡ್ ಗೇರ್ ಸಿಸ್ಟಮ್ ಸಿಗ್ತೈತಿ. ಇದ್ರಾಗ 8 ಫಾರ್ವರ್ಡ್ 2 ರಿವರ್ಸ್ ಮತ್ತು ಒನ್ ಆಫ್ ದ ಮೋಸ್ಟ್ ಫ್ಯೂಲ್ ಎಫಿಷಿಯೆಂಟ್ ಗಾಡಿನಂತ ನಾವು ಇದಕ್ಕೆ ಕರಿಬೋದು. ಅದಕ್ಕೋಸ್ಕರ ಈ ಗಾಡಿನ ಇಂಡಿಯಾದಾಗ ಎಲ್ಲಕ್ಕಿಂತ ಹೆಚ್ಚು ಜನ ಬೈ ಮಾಡತ್ತಾರು. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು ತಡ ಮಾಡೋದು ಬೇಡ, ನಂಬರ್ 2ದಾಗ ಯಾವ ಗಾಡಿ ಐತೆ ಅನ್ನೋದನ್ನ ನಾವು ನೋಡೋಣ. ನಂಬರ್ 2ದಾಗ ನಾವು ನೋಡೋದೈತೆ ಅಂದ್ರೆ 735 FE ಅಂತ ಸ್ವರಾಜ್ ಕಡೆಯಿಂದ ಬರ್ತೈತಿ. ಸೊ ಪ್ರೈಸ್ ರೇಂಜ್ ಬಂದ್ಬಿಟ್ಟು ನಿಮ್ಗೆ 5.85 ಲ್ಯಾಕ್ದಿಂದ ಸ್ಟಾರ್ಟ್ ಆಗಿ 6.2 ಲ್ಯಾಕ್ ತನಕ ಇದ ಪ್ರೈಸ್ ರೇಂಜ್ ಐತಿ. ಪವರ್ ಗಾಡಿ HP ನೋಡೋದೈತೆ 35 HP ಗಾಡಿ ಬರ್ತೈತಿ. 3 ಸಿಲಿಂಡರ್ ಎಂಜಿನ್ ಬರ್ತಾವು. 1500 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ನಿಮ್ಗೆ ಆಯಿಲ್ ಇಮರ್ಸ್ಡ್ ಬ್ರೇಕ್ಸ್ ಈಗೆಲ್ಲ ಹೊಸ ಬರಾದ ಫೀಚರ್ಸ್ಗಳ ಅದೆಲ್ಲ ಇದ್ರಾಗ ಅವೈಲೇಬಲ್ ಐತಿ. ಮೀಡಿಯಂ ಲೆವೆಲ್ ರೈತರು ಏನಿದಾರೆ ನೋಡು, ಈ ಕಡೆ ಭಾಳ ದೊಡ್ಡ ರೈತರು ಅಲ್ಲ, ಈ ಕಡೆ ಭಾಳ ಸಣ್ಣ ರೈತರು ಅಲ್ಲ, ಮಿಡ್ ರೇಂಜ್ದಾಗ ಏನು ರೈತರು ಇದಾರೆ ನೋಡು, 5 ಎಕರೆ 10 ಎಕರೆ ಈ ಥರ. ಸೊ ಆ ರೈತರಿಗೆ ಇದು ಗಾಡಿ ಹೇಳಿ ಮಾಡಿಸಿದೈತಿ. ಭಾರಿ ಫ್ಯೂಲ್ ಎಫಿಷಿಯೆಂಟ್ ಗಾಡಿ, ಸ್ವರಾಜ್ದು ಎಲ್ಲ ಬರ್ತಾವೆ. ಸೊ ಈ ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದು. ನಂಬರ್ 1ದಾಗ ಮಹೀಂದ್ರ 475 DI XP ಪ್ಲಸ್ ಅಂತ ಮಾಡೆಲ್ ಬರ್ತಿದ್ದಿ ದೋಸ್ತ. ಪ್ರೈಸ್ ನೋಡೋದೈತೆ ಅಂದರೆ 6.95 ಲ್ಯಾಕ್ದಿಂದ ಸ್ಟಾರ್ಟ್ ಆಗಿ 7.3 ಲ್ಯಾಕ್ವರೆಗೂ ನಿಮ್ಗೆ ಪ್ರೈಸ್ ಸಿಗ್ತೈತಿ. 44 HP ಗಾಡಿ ಬರ್ತೈತಿ ದೋಸ್ತ. ಬೆಸ್ಟ್ ಫೀಚರ್ಸ್ಗಳು ನೀವೇನಾದರೂ ನೋಡೋದೈತೆ ಅಂದ್ರೆ 4 ಸಿಲಿಂಡರ್ ಎಂಜಿನ್ ಬರ್ತೈತಿ. ಹೆವಿ ಡ್ಯೂಟಿ ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ನಿಮ್ಗೆ ಫ್ಯೂಯಲ್ ಎಫಿಷಿಯೆಂಟ್ ಐತಿದ. ಸೊ ಪವರ್ಫುಲ್ಲ, ರಿಲಯಬಲ್, ಡ್ಯೂರೇಬಲ್ ಎಂಜಿನ್ ಐತಿದ. ಸೊ ಅದಕ್ಕೋಸ್ಕರನೇ ಈ ಗಾಡಿ ಎಲ್ಲಕ್ಕಿಂತ ಹೆಚ್ಚ ಸೋಲ್ಡ್ ಆಗೈತಿ. ಇದನ್ನು ನೀವು ಕನ್ಸಿಡರ್ ಮಾಡಬಹುದು. ಹಿಂಗಾದ್ಮೇಲೆ ಮಹೀಂದ್ರದವ್ರ ನಂಬರ್ 1 ಕ್ಯಾಟಗರಿದಾಗ ಬರ್ತಾರು. ಆಲ್ ಓವರ್ ಇಂಡಿಯಾದಾಗ ಎಲ್ಲಕ್ಕಿಂತ ಹೆಚ್ಚ ಟ್ರ್ಯಾಕ್ಟರ್ಗಳನ್ನ ಸೋಲ್ಡ್ ಮಾಡೋದ್ರಾಗ 2,04,737 ಯೂನಿಟ್ಗಳನ್ನು ಸೋಲ್ಡ್ ಮಾಡಿದರು. ಅದಕ್ಕಾಗಿ ಇದು ನಂಬರ್ 1 ಕಂಪ್ನಿನೇ ಐತಿ. ನೀವು ಆಲ್ರೆಡಿ ಏನಾದರೂ ಬೈ ಮಾಡಕ್ಕೆ ನೋಡೋದ್ರಿಂದ ಯಾವ ಟ್ರ್ಯಾಕ್ಟರ್ಗಳನ್ನ ಬೈ ಮಾಡಬೇಕು ಅಂತ ಅನ್ಕೊಂಡೇನು ಅಂತ ಮೈಂಡ್ದಾಗ ಏನಾದರೂ ಇತ್ತಂದ್ರೆ ಕಮೆಂಟ್ದಾಗ ಹೇಳ್ರಿ, ಯಾಕೆ ಅದನ್ನು ಬೈ ಮಾಡಾಕ್ತೀರಿ ಅನ್ನೋದ. ವಿಡಿಯೋ ಎಲ್ಲರೂ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಸಿಗ್ತಾನೆ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.